ಇಂದಿನಿಂದ WPL ಕಲರವಬಹುದು. ಇಂದಿನಿಂದ ವುಮೆನ್ಸ್ ಪ್ರೀಮಿಯರ್ ಲೀಗ್ ಶುರುವಾಗಲಿದೆ. ಮೊದಲ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ಕದನ ನವಿ ಮುಂಬೈನಲ್ಲಿ ಪಂದ್ಯ ಆಯೋಜಿಸಲಾಗಿದ್ದು ಸಂಜೆ 7:30ಕ್ಕೆ ಮ್ಯಾಚ್ ಆರಂಭವಾಗುತ್ತದೆ. ವಿಶ್ವಕಪ್ ಸ್ಥಳಾಂತರವೇ ನಮ್ಮ ಗುರಿ. ಬಾಂಗ್ಲಾದೇಶದ T20 ವಿಶ್ವಕಪ್ ಪಂದ್ಯಗಳನ್ನು ಭಾರತದಿಂದ ಶ್ರೀಲಂಕಾಗೆ ಸ್ಥಳಾಂತರಕ್ಕೆ ICCಯ ಮನವೊಲಿಸಲು ಪ್ರಯತ್ನಿಸುವುದಾಗಿ ಬಾಂಗ್ಲಾದೇಶ ಸರ್ಕಾರದ ಕ್ರೀಡಾ ಸಲಹೆಗಾರನಾದ ಆಸೀಸ್ ನಜ್ರುಲ್ ಅವರು ಹೇಳಿದ್ದಾರೆ. ನಾವು ರಾಷ್ಟ್ರೀಯ ಅವಮಾನ, ನಮ್ಮ ಕ್ರಿಕೆಟಿಗರು, ಪ್ರೇಕ್ಷಕರು ಮತ್ತು ಪತ್ರಕರ್ತರ ಭದ್ರತೆ ಅಥವಾ ದೇಶದ ಘನತೆಯನ್ನು ಬಲಿಕೊಟ್ಟು ವಿಶ್ವಕಪ್ ಆಡಲು ಎಂದು ಬಾಂಗ್ಲಾ ಕ್ರಿಕೆಟ್ ಮಂಡಳಿಗೆ ಹೇಳಿದ್ದಾರೆ. ತಿಲಕ್ ವರ್ಮಾಗೆ ಇಂಜುರಿಯಾದ ಕಾರಣ ಅವರು ನ್ಯೂಜಿಲೆಂಡ್ ವಿರುದ್ಧದ ಮೊದಲ 3 T20 ಪಂದ್ಯವನ್ನು ಆಡುತ್ತಿಲ್ಲ ಹಾಗೂ ತಿಲಕ್ ಅವರು ಇನ್ನೂ 1 ವಾರದಲ್ಲಿ ಫಿಟ್ ಆಗುತ್ತಾರೆ ಎಂದು ರವಿ ತೇಜ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದ್ದಾರೆ. ಬಾಲ ಬಿಚ್ಚಿದ ಶಾಹಿನ್ ಅಫ್ರಿದಿ. ಹೌದು, ಪಾಕಿಸ್ತಾನದ ಸ್ವಯಂ ಘೋಷಿತ ಪ್ರೀಮಿಯರ್ ಬೌಲರ್ ಎಂದೇ ಹೆಸರಾಗಿರುವ ಶಾಹಿನ್ ಅಫ್ರಿದಿ ಅವರು ಈಗ ಒಂದು ಹೇಳಿಕೆ ನೀಡಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಇರುವವರು ಉಭಯ ದೇಶಗಳ ನಡುವೆ ಕ್ರೀಡಾ ಸ್ಫೂರ್ತಿಯನ್ನು ಹಾಳು ಮಾಡುತ್ತಿದ್ದಾರೆ. ಕ್ರಿಕೆಟ್ ಆಡೋದು ಮೈದಾನದಲ್ಲಿ, ತಕ್ಕ ಉತ್ತರ ನೀಡೋದು ನಮ್ಮ ಕೆಲಸ ಎಂದು ಅವರು ಆಗದೇ ಇರುವ ಕೆಲಸವನ್ನು ಹೇಳಿದ್ದಾರೆ. ಸಂಜಯ್ ಮಂಜ್ರೇಕರ್ ಅವರು ವಿರಾಟ್ ಕೊಹ್ಲಿ ವಿರುದ್ಧ ಅಸಮಾಧಾನ ಮಾತು ಹೊರಹಾಕಿದ್ದಾರೆ. ವಿರಾಟ್ ಕೊಹ್ಲಿ ಕೇವಲ ಏಕದಿನ ಕ್ರಿಕೆಟ್ ಆಡೋದು ನೋಡಲಾಗುತ್ತಿಲ್ಲ, ಅವರ ಬದಲು ಸಂಪೂರ್ಣ ನಿವೃತ್ತಿ ಕೊಡಬೇಕಾಯಿತು. ಏಕದಿನ ಕ್ರಿಕೆಟ್ ಆಡಲು ತುಂಬಾ ಸುಲಭ, ಟೆಸ್ಟ್ ಆಡಬೇಕು, ಅದು ಅಸಲಿ ಕ್ರಿಕೆಟ್ ಎಂದು ಅವರು ಹೇಳಿದ್ದಾರೆ.